ಗನ್ ಕೊಡಿದ್ದಾರೆ. ನನ್ನ ಹತ್ರ ಗನ್ ಇಲ್ಲಪ್ಪ ಅಂತಾರೆ ಇವರು. ಗನ್ ಇಲ್ಲ ನಾನು ಹೋಗುದಿಲ್ಲಪ್ಪ. ಚಿನ್ನಪ್ಪ ನನ್ನ ಹತ್ರ ಮಾತ್ರ ರಿಪೋರ್ಟರ್ ಬಂದಿದ್ದಾರೆ 7-7:30 ಗಂಟೆ. ನೀ ಎಷ್ಟು ಗಂಟೆಗೆ ಹೋಗ್ಬೇಕು ಅಷ್ಟು ಗಂಟೆಗೆ ಇವ್ರ ಹತ್ರ ಕಾಡೊಳಗೆ ಕರ್ಕೊಂಡು ಹೋಗ್ಬಿಡು. ಅದು ಯಾವ ರೀತಿಲಿ ಹೋಗ್ಬೇಕಂದ್ರೆ ನಿಮ್ಗೆ ಗೊತ್ತು. ಓಕೆ ಸ್ವಾಮಿಯಿಂದ ಅವನು ಹೋಗಿದ್ದಾನೆ. ಚಿನ್ನಪ್ಪನ ನಾವು ನೋಡಿಲ್ಲ, ಫಸ್ಟ್ ಟೈಮ್ ನೋಡಿಲ್ಲ. ಅವ್ರು ಆ ಕಡೆ ಹೋಗಿದ್ದಾರೆ. ಕೊಳತೂರು ಮನೆಯನ್ನು ಅವ್ರು 6 ಗಂಟೆ 6:45 ಮಳೆ ಅವ್ರ ಮನೆಗೆ ಹೋಗಿದ್ದಾರೆ. ಸ್ಮೆಲ್ ಬರುತ್ತೆ. ಇದು ಮ್ಯಾಚ್ ಬಾಕ್ಸ್, ಪಟಾಸು, ಕ್ರ್ಯಾಕರ್ಸ್ ಅಲ್ಲಿ ಇಲ್ವಾ, ಈ ತರ ಸ್ಮೆಲ್ ಬಂದಾವೆ. ಕಾಡೊಳಗೆ ಯಾವ ಅನಿಮಲ್ಸ್ ನಮ್ಗೆ ಹತ್ರ ಬರೋದಿಲ್ಲ, ಅದೆಲ್ಲ ಎಸ್ಕೇಪ್ ಆಗಿ ಹೋಗುತ್ತೆ. ಅದಕ್ಕೆ ನಮ್ಗೆ ಗನ್ ಬೇಕಾಯ್ತು. ಸರಿ, ಗನ್ ನಿಮ್ಮ ಹತ್ರ ಇದೆ, ನೀ ಅದು ಫೈರ್ ಮಾಡಿದ್ವಿ, ನಾವೇನಿಗೆ ಮಾಡಿದ್ವಿ, ನಾವು ಎಲ್ಲಿ ಹೊಡೆದಂದ್ರೆ ಅವರ ನಾಯಕ್ ಕಮ್ಯುನಿಟಿ ಅವರು ಒಂದು ಮನೆ ಮಾತ್ರ, 1-2 ಮನೆ, ಅವ್ರು ಚಿನ್ನಪ್ಪನ್ನು ಅವ್ರ ಮಕ್ಕಳು ಒಂದು 2-3 ಮನೆಯವ್ರು ಮಾತ್ರ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ. ಕ್ರಿಶ್ಚಿಯನ್ ಕನ್ವರ್ಟ್ ಆಯ್ದ ಅಲ್ಲಿ ಬೀಫ್ ಮಾಂಸ ತಿಂತಾರೆ. ಎವ್ರಿ ಭಾನುವಾರ ಚರ್ಚ್ಗೆ ಹೋಗೋದು, ದೇವ್ರಿಗೆ ಪೂಜೆ ಮಾಡೋದು, ಪ್ರೇಯರ್ ಮಾಡೋದು ಎಲ್ಲ ಮಾಡಿಬಿಟ್ಟು ಅಲ್ಲಿ ಎಲ್ಲ ಕಾಮನ್ ಊಟ ಮಾಡಿದಾರಲ್ವ, ಊಟ ಅಲ್ಲಿ ಬೀಫ್ ತಿಂತಾರೆ. ಇವ್ರ ಕಮ್ಯುನಿಟಿಯಲ್ಲಿ ಬೀಫ್ ತಿಂದು ಪಾಪ ನಾಯಕ್ ಕಮ್ಯುನಿಟಿಯಲ್ಲಿ ಅದರ ಮಾಂಸ ತಿಂತಾರೆ, ಬೀಫ್ ತಿನ್ನೋದಿಲ್ಲ. ಇವ್ರು ಏನ್ ಮಾಡಿದ್ದಾರೆ, ಇವ್ರು 3 ಮನೆ ಮಾತ್ರ ಊರಿಂದ ಸೆಪರೇಟ್ ಮಾಡಿಬಿಟ್ಟಿದ್ದಾರೆ. ಯಾವ್ದು ಒಳ್ಳೇದು ನಲ್ಲದು ಕೆಟ್ಟದು ಯಾವುದಕ್ಕೂ ಕಮ್ಯುನಿಟ್ ಮಾಡೋದಿಲ್ಲ, ಕೈ ತೊಳೆದಿಲ್ಲ, ಅವ್ರ ಮನೆಗೆ ಹೋಗೋದಿಲ್ಲ ಅಂತ ಒಂದು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಊರು ಕಾಮನ್ ಕಿಣರು, ನೀರು ತಗೋದು ಜಾಗ, ದೇವಸ್ಥಾನ, ಊರು ಸತ್ರ, ಇದಕ್ಕೆಲ್ಲ ನೀವು ಬರಬೇಡ. ಎಂಟ್ರಿ ಇಲ್ಲ. ನೀವು ಬೇರೆ, ನಾವು ಬೇರೆ. ನಮ್ಮ ಊರ್ಲಿಂದ 120 ಮನೆಗಳಿಂದ ಯಾರು ನಿಮ್ಗೆ ಟಚ್ ಇಲ್ಲ ಅಂತ ಹಾಕ್ಬಿಡ್ತಾರೆ. ಇವ್ರಿಗೆ ಇದು ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಆದ್ಮೇಲೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಕೊಳತೂರು ಮನೆಯ ಹತ್ರ ಬರ್ತಾರೆ. ಪಬ್ಲಿಕ್ ಎಲ್ಲ ಈ ತರ ಮಾಡಿದ್ದಾರೆ, ಇದು ನ್ಯಾಯ ಇಲ್ಲ. ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಸರ್, ಊರಿನಿಂದ ಬಹಿಷ್ಕಾರ ಹಾಕುದು. ಬಹಿಷ್ಕಾರ ಆಗ್ತದೆ, ಆ ತರ ಮಾಡಿಬಿಡ್ತಾರೆ. ಇದಕ್ಕೆ ನನ್ನ ಪ್ರಾಬ್ಲಮ್ ಆಗಿದೆ, ಇದು ಯಾವುದೋ ಒಂದು ರೀತಿಯಲ್ಲಿ ಸಾಲ್ವ್ ಮಾಡಿ ಕೊಡಿದ್ದು ಮಣಿಯನ್ನ ಹತ್ರ ಬರ್ತಾರೆ ಚಿನ್ನಪ್ಪನ. ಅப்புறம் ಮಣಿಯನ್ನ ಹತ್ರ ಏನು ನಡೀದೆ ಏನೆಲ್ಲ ಮಾತಾಡಿಕೊಂಡ ಟೈಮಲ್ಲೇ ವೀರಪ್ಪನ ನಮ್ಮ ಕಾಡಲ್ಲಿ ಇದ್ದಾರೆ. ನಮ್ಮ ಊರು ಮುಡ್ಕ ಅವರು ಸಾಯಿಸ್ಬಿಟ್ಟಾರೆ. ನಾವೆಲ್ಲ ಹೋಗಿ ಮಾತಾಡಿ ಒಂದು 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಾರೆ. ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟಾಯ್ತು. ಪಾಪ ಒಳ್ಳೆ ಮನುಷ್ಯನ. ನಾನು ನಾಳೆ ವೀರಪ್ಪನ ಮೀಟ್ ಮಾಡಕ್ಕೆ ಹೋದನ್ನ ಹೇಳ್ಬಿಡ್ತಾರೆ. ಓಕೆ ಅಂತ ಅವ್ರು ಆಫೀಸಲ್ಲಿ ಬುಕ್, ನಮ್ಮ ಪೊಲೀಸ್ ಬುಕ್ ಬಂದು ಅವ್ರ ಮಣಿಯನ್ನು ಓದಕ್ಕೆ ತಗೊಂಡು ಬಂದಿದ್ದಾರೆ. ಅದ ಅವ್ನು ಕರ್ಕೊಂಡು ಹೋಗಿದ್ದಾರೆ. ವೀರಪ್ಪನ ಹತ್ರ ತೋರ್ಸಾನೆ. ವೀರಪ್ಪ ಏನಿದ್ರೆ, ಆಹಾ, ನಾನು ಸುಮಾರು ದಿವಸ ಯಾರೋ ಒಂದು ಪ್ರೆಸ್ ರಿಪೋರ್ಟರ್ ನೋಡಲ್ಲ ಅಂತ ಒಂದು ಐಡಿಯಾ ಮಾಡಿಕೊಂಡಿದ್ದೀನಿ, ಯಾರು ಸಿಕ್ಕಿಲ್ಲ. ಇದು ನಮ್ಮ ನಿಜ ನ್ಯೂಸ್ ಎಲ್ಲ ಬಂದಿದೆ. ಇದಕ್ಕೆ ಮುಂಚೆ ಎಲ್ಲ ನ್ಯೂಸ್ ಪೇಪರ್ಲ್ಲಿ ಎಲ್ಲ ಪೊಲೀಸ್ ಏನು ಸುಳ್ಳು ಬರೆದು ಕೊಡ್ತಾರೆ ಅದೇ ನ್ಯೂಸ್ ಬರೋ. ನಮ್ಮ ಕಡೆ ಏನು ನಡೀದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಇದ್ರಲ್ಲಿ ಕರೆಕ್ಟಾಗಿ ಬಂದಿದೆ, ನಾನೊಂದು ರಿಪೋರ್ಟ್ ನೋಡಬೇಕು. ಇವ್ರು ಚಿನ್ನಪ್ಪನಾಗ ಏನು ಪ್ರಾಬ್ಲಮ್, ಕೊಳತೂರು ಮಣಿಯನ್ನ ಮುಖಾಂತರ ಇದು ನ್ಯೂಸ್ ಎಲ್ಲ. ಸರ್, ಇಲ್ಲಿ ಒಂದು ಕನ್ಫ್ಯೂಸ್ ಇದೆ. ಈ ಚಿನ್ನಪ್ಪಣ್ಣು ಒಳಗೋ ಚಿನ್ನಪ್ಪಣ್ಣು ಅಲ್ಲಲ್ಲ, ಅವರೇ ಅವರು ಕಾಡೊಳಗೆ ಹೋಗಿ ಅದು ಪಂಚಾಯತ್ ಎಲ್ಲ ಮುಂಚೆ 1 ತಿಂಗಳು ಬಿಟ್ಟೆ ಇವ್ರಿಗೆ ಇದು ಕಮ್ಯುನಲ್ ಪ್ರಾಬ್ಲಮ್ ಬರುತ್ತೆ ಬೀಫ್ ತಿನ್ನೋದನಾಲ. ಅಲ್ಲ ಸರ್, ಅದ್ರ ಹಿಂದೆ ಒಂದು ಚಿನ್ನಪ್ಪಣ್ಣು, ಅದು ಬೇರೆ ಚಿನ್ನಪ್ಪಣ್ಣು, ಸಾಯಿಸ ಚಿನ್ನಪ್ಪಣ್ಣು ಬೇರೆ. ಅವರು ನೆರ್ಪೂರ್ ಚಿನ್ನಪ್ಪಣ್ಣು, ತಾಂಡಾ ಚಿನ್ನಪ್ಪಣ್ಣು, ಅದು ಇದು ಬೇರೆ ಸೆಪರೇಟ್. ಅವ್ರು ಅಲ್ಲಿಯೇ ಸಾಯಿಸಾಯ್ತು. ಅದು ಫಸ್ಟ್ ಗೆ ಆಗ್ಬಿಟ್ಟು ಅದು 94 ಅಲ್ಲಿಯೇ ಕನ್ಫರ್ಮ್ ಆಯ್ತು. ಬಾಡಿ ಬೋನ್ ಎಲ್ಲ ಸಿಕ್ತೆ. ಬಟ್ ಇದು 93 ಫೆಬ್ರವರಿಯಲ್ಲಿ. ಇವ್ರು ಚಿನ್ನಪ್ಪಣ್ಣು ಕಾಡೊಳಗೆ ಹೋಗಿ ನಾನೊಂದು ರಿಪೋರ್ಟರ್ ಮೀಟ್ ಮಾಡ್ಬೇಕಂತ ಹೇಳಿದ ಮೇಲೆ ಚಿನ್ನಪ್ಪನಿಗೆ ಪರಿಚಯ ಮಾಡೋದು ಯಾರು ಗೊತ್ತಾ, ಬೆಂಜಮಿನ್ PTI ರಿಪೋರ್ಟರ್. ಅವರು ಕೆಂಪ್ಲಾಸ್ಟ್ ಅಲ್ಲಿ PRO, ಅಡಿಷನಲ್ PTI ರಿಪೋರ್ಟರ್, ಕ್ರಿಶ್ಚಿಯನ್ ಚರ್ಚ್ ಇನ್ಚಾರ್ಜ್ ಅವರೇ. ಇವ್ರು ಚರ್ಚಿಗೆ ಬರಕ್ಕೆ ಹೋಗೋ ಟೈಮಲ್ಲಿ ಅವ್ರ ಹತ್ರ, ಸರ್ ವೀರಪ್ಪನ ಒಂದು ರಿಪೋರ್ಟರ್ ಮೀಟ್ ಮಾಡ್ಬೇಕಂತ, ನೀವು ಬರ್ತೀರಾ ಅನ್ನೋದು. ಅವ್ರು ನಾನು ಬರ್ತೀನಿ ಅಂತಾರೆ. ತಿರ್ಗಾ ಆಫೀಸಲ್ಲಿ ಪ್ರಾಬ್ಲಮ್, ಅವ್ರ ಮನೆಯವರೆಲ್ಲ ಬೇಡ ಅಂತಾರೆ, ಜಾಸ್ತಿ ಪ್ರಾಬ್ಲಮ್ ಆಗಿದೆ, ನೀವು 1 ವರ್ಷ 2 ವರ್ಷ ಒಳಗೆ ಹೋಗ್ಬೇಕು, ಇದು ಪ್ರಾಬ್ಲಮ್ ಬೇಡ ಅಂದಮೇಲೆ ನೆಕ್ಸ್ಟ್ ವೀಕಲ್ಲಿ ಚರ್ಚಿಗೆ ಬಂದ ಟೈಮಲ್ಲಿ ನಾನು ಬರೋಕ್ಕಾಗಿಲ್ಲ, ಬೇರೆ ಆಳು ನೋಡಿಕೊಡಿ ಅಂತಾರೆ. ಆಮೇಲೆ ವೀರಪ್ಪನ ಹತ್ರ ಉತ್ತರ ಕೊಡ್ತಾರೆ, ನಾನು ಕರ್ಕೊಂಡು ಬಿಡ್ತೀನಿ ಸರ್, ಪ್ರೆಸ್ ರಿಪೋರ್ಟ್ ಎಲ್ಲ ನಮ್ಮ ಫ್ರೆಂಡ್ಗಳೇ ಅಂತ ಅವ್ರು ಹೇಳ್ತಾರೆ. ಶಾಬಾಷಿಗಿರಿಗೆ. ಈಗ ಅಲ್ಲಿ ಹೋಗಿ ಏನ್ ಮಾಡಿದೆ, ನಾನು ಕರೀದೆ, ಅವನು ಬಂದಿಲ್ಲ ಅಂತ ಹೇಳ್ದ, ನಮ್ಗೆ ಅವಮಾನ. ನಮ್ಗೆ ದೊಡ್ಡ ಆಳನ್ನ ಹೇಳ್ಬಿಟ್ಟು ಒಂದು ರಿಪೋರ್ಟರ್ ಕರ್ಕೊಂಡು ಹೋಗ್ಲಿಲ್ಲ ಏನಂದು ಅವ್ರಿಗೂ ಕನ್ಫ್ಯೂಸ್. ಇದು ಏನರ ಪ್ರಾಬ್ಲಮ್ ಐತೆ. ಈಗ ನಮ್ಮ ಸ್ಟೇಟಸ್ ಮೇಂಟೈನ್ ಮಾಡ್ಬೇಕಲ್ವಾ, ಯಾವುದೋ ಒಂದು ರಿಪೋರ್ಟರ್ ನಾವು ರೆಡಿ ಮಾಡಬೇಕಂತ ಅವ್ನು ಕನ್ಫ್ಯೂಸ್ ನಿದ್ರೆ ಬಂದಿಲ್ಲ, ಕನ್ಫ್ಯೂಸ್ ಆಗಿ ಮಾಡಿಕೊಂಡು ತಿರ್ಗಾ ಕೊಳತೂರು ಮನೆ ಹತ್ರ ಬರ್ತಾನೆ. ನಾನು ವೀರಪ್ಪನ ಹತ್ರ ಈ ಥರ ಬಾಯ್ಬಿಟ್ಟಾಯ್ತು. ಅವರು ನನ್ನ ಮೇಲೆ ನಂಬಿಕೆಯಲ್ಲಿ ಪ್ರೆಸ್ ರಿಪೋರ್ಟರ್ ಕರ್ಕೊಂಡು ಬರ್ತಾರೆ ಕಾಯ್ತಾ ಇದ್ದಾರೆ. ಸುಮಾರು 4-5 ಆಳ್ಗೆಲ್ಲ ಅಲ್ಲಿ ಬಂದು ರಿಪೋರ್ಟ್ ರೆಡಿ ಅಂತ ಕೇಳಿದ್ದಾರೆ. ಈ ಕಡೆ ಒಬ್ರನ್ನ ಕೇಳ್ದ, ಅವನು ಬರಲ್ಲ ಅಂತಾನೆ. ನಾನು ಏನ್ ಮಾಡಿದೆ, ಪ್ರಾಬ್ಲಮ್ ಐತೆ. ಇವ್ರ ಮಣಿಯನ್ನ ಇದ್ದಾರೆ, ನಮ್ಮ ಹತ್ರ ಹೋಗ್ತಿದ್ದಾರೆ, ಒಬ್ಬರಿದ್ದಾರೆ ಕರೆಕ್ಟ್ ಪರ್ಸನ್, ನೀವು ಕರ್ಕೊಂಡು ಹೋಗಿ, ನಾನು ಅರೇಂಜ್ ಮಾಡಿದ್ದೀನಿ. ಒಳ್ಳೇದು ದೇವ್ರೆ, ನಮ್ಮ ಮರ್ಯಾದೆ ಕಾಪಾಡಿದೆ, ಒಳ್ಳೇದಾಯ್ತು. ಎಲ್ಲಿದ್ದಾರೆ ಅವ್ರು ಬೇಗ ಕರ್ಕೊಂಡು ಬಂದು ನಾನು ಕರ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಫ್ರೈಡೇ, ಶುಕ್ರವಾರ ಮಣಿಯನ್ನ ಈ ರೋಡ್ ಬರ್ತಾರೆ. ಬಂದ್ಮೇಲೆ ಭಾನುವಾರ 1 ದಿವಸ ಬಿಟ್ಟು, ಫ್ರೈಡೇ ನಾನು ಮೀಟ್ ಮಾಡಿದ್ದೀನಿ, ಶನಿವಾರ ಬಿಟ್ಟು ಭಾನುವಾರ ಈವ್ನಿಂಗ್ ಹೋದ್ರೆ 5-5:30 ಗಂಟೆಗೆ ಮೇಟೂರ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪೆರಿಯಾರ್ ಪಡಿಪಕಂ ಇದೆ,
ಅಲ್ಲಿ ಬಂದ್ಬಿಡಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದು ಸುಮಾರು ಜನ ಇದ್ದಾರೆ, ಒಂದು 15-30 ಜನ ಎಲ್ಲ ಇದ್ದಾರೆ, ಪೊಲಿಟಿಷಿಯನ್ ಎಲ್ಲ ಇದ್ದಾರೆ. ಅವ್ರ ಮುಂದ್ಗಡೆ ಮಾತಾಡಬೇಡ ಅಂತ ಬಂದ್ಬಿಟ್ಟು ನಾವು ಒಂದು ಕೆಲಸ ಇದೆ ಅಂತಾರೆ. ಬರೋ ಟೈಮಲ್ಲಿ ಕ್ಯಾಮ್ರಾ ಟ್ಯಾಪ್ ರೆಕಾರ್ಡ್ ಎಲ್ಲ ತಗೊಂಡು ಓಕೆ ಅನ್ನೋದು. ಭಾನುವಾರ ಈವ್ನಿಂಗ್ 5 ಗಂಟೆಗೆ ಬಂದಾಯ್ತು. 5 ಗಂಟೆಗೆ ಬಂದು ಮನೆಯನ್ನು ನಾನು ಆಳ್ಗೊಂದು ಟೀ ಕುಡಿದ್ಬಿಟ್ಟು ಹೇಳ್ದಾರೆ, ವೀರಪ್ಪನ ಇಂಟರ್ವ್ಯೂ ಬಂದதுங்க, ಇದು ಚಿನ್ನಪ್ಪಣ್ಣ ಯಾವ ರೀತಿಯಲ್ಲಿ ನಂಗೆ ಪರಿಚಯ ಆಯ್ತು, ಅವ್ನು ಏನು ವೀರಪ್ಪನ ಹತ್ರ ಪ್ರೆಸ್ ರಿಪೋರ್ಟಲ್ಲ ನಮ್ಮ ಅಣ್ಣ ತಮ್ಮ ನಾ ಕರ್ಕೊಂಡು ಬರ್ತೀನಿ ಸ್ವಾಮಿ ನಾನೇ ಇಲ್ಲಿ ಅವನು ಬರೋಕ್ಕಾಗಿಲ್ಲ. ತಿರ್ಗಾ ನನ್ನ ಹತ್ರ ಬಂದ. ಗುಡ್ ಪರ್ಸನ್, ನಮಗೇನು ಭಯ ಇಲ್ಲ, ನೀವು ಅವ್ರ ಜೊತೆಯಲ್ಲಿ ಹೋಗಲ್ಲ, ಮೀಟ್ ಮಾಡಲ್ಲ. ಬಟ್ ವೀರಪ್ಪನ ಸೈಕಾಲಜಿ ಏನು ನಮ್ಗೆ ಗೊತ್ತಿಲ್ಲ ಹೇಳ್ತಾರೆ. ಚಿನ್ನಪ್ಪಣ್ಣ ಅಂತ ಮಾತಾಡೋ ಟೈಮಲ್ಲಿ ಗುಡ್ ಪರ್ಸನ್ ಅಂತ ಹೇಳ್ದಾನೆ, ಒಳ್ಳೆ ಮನುಷ್ಯ, ಫ್ರೀ ಮಾತಾಡಲ್ಲ, ನಮ್ಮ ಅಣ್ಣ ತಮ್ಮ ಹತ್ರ ಕೈಯಲ್ಲಿ ತೋಳಾಕ್ಲ, ಅವ್ರ ಮಡಿಯಲ್ಲಿ ಮಲ್ಗಲ್ಲ, ಆ ಥರ ಫ್ರೀ ಆಗಿದ್ದಾರೆ. ಏನಿಲ್ಲ, ನಾನು ಸುಮಾರು ಟೈಮ್ ಮೀಟ್ ಮಾಡಿದ್ದೀನಿ ಹೇಳ್ದ, ನನಗೆ ಕನ್ಫರ್ಮ್ ಇಲ್ಲ. ನೀವು ಕೇರ್ಫುಲ್ ಆಗಿ ಮಾತಾಡಿ ಅವ್ನಿಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟ ಕ್ರಾಸ್ ಚೆಕ್ ಮಾಡೋಕ್ಕೆಲ್ಲ ಹೋಗ್ಬೇಡಿ, ದಾರಿ ಇಲ್ಲ. ಡೌಟ್ ಬಂದ ನಮ್ಮ ಎಗೇನ್ಸ್ಟ್ ಆಗಿಬಿಡ್ತಾನೆ, ಶೂಟ್ ಮಾಡಿಬಿಡ್ತಾನೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಿ, ಏನೇನು ಬೇಕೋ ಅದು ಮಾತ್ರ ಮಾತಾಡಿ, ಏನೇನು ನೋಡ್ಬೇಕೋ ಅದು ಮಾತ್ರ ನೋಡಿ, ಎಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಮಾತನಾಡಿಬಿಡಿ. ಈಗ ಇನ್ನೊಂದು ಪ್ರಾಬ್ಲಮ್ ಏನಂದ, ವೀರಪ್ಪನ ಯಾವಾಗ ಇವತ್ತು ದಿವಸ ಅಲ್ಲಿ ನಮ್ಮ ಮೀಟ್ ಮಾಡಿದೀವಿ ಅನ್ನೋದಕ್ಕೆ ಎಂತ ಒಂದು ಎವಿಡೆನ್ಸ್ ಬೇಕು. ಕ್ಯಾಮ್ರಾ ಅಲ್ಲಿ ಡೇಟ್ ಟೈಮ್ ಎಲ್ಲ ಬರೋದಿಲ್ಲ. ಇವತ್ತು ನಮ್ಮಿಬ್ರು ಮೀಟ್ ಮಾಡಿದ್ರಿಂದ ಈಗ ಕ್ಯಾಮ್ರಾ ಅಲ್ಲಿ ಡೇಟ್ ಟೈಮ್ ಇದೆ, ರೆಕಾರ್ಡ್ ಮಾಡಲ್ಲ. ಬಟ್ ಆ ಟೈಮ್ಲಿ ಅದೆಲ್ಲ ಇಲ್ಲ. ಏನು ಮಾಡಿದೆ ಅಂದ್ರೆ ಅವರೇ ಹೇಳಿದಾರೆ, ಒಂದಿಲ್ಲ ಇವತ್ತು ನ್ಯೂಸ್ ಪೇಪರ್ ಒಂದು 3 ಪೇಪರ್ ತಗೊಂಡು ಬಂದ್ಬಿಡಿ, ಬುಕ್ಸ್ ಒಂದು 2-3 ತಗೊಂಡು ಬಂದ್ಬಿಡಿ. ಇದು ವೀರಪ್ಪನ್ ಓದೋ ಟೈಪಲ್ಲಿ ನೀವು ಫೋಟೋ ತಗೊಂಡ ಈ ಡೇಟ್ಗೆ ಬ್ಯಾಕಲ್ಲಿ 1 ದಿವಸ 2 ದಿವಸ 3 ದಿವಸ ಅಲ್ಲಿ ಮೀಟ್ ಮಾಡಿರ್ಬೇಕು. ಬಿಫೋರ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಒಂದು ಇದೆಲ್ಲ ರೆಕಾರ್ಡ್ ಮಾಡಿ ರೆಡಿ ಮಾಡಿ ಕೊಡಿದ್ದಾರೆ. ಇಮಿಡಿಯೇಟ್ ಹೋಗಿ ಅಲ್ಲಿ ಏನೇನು ಬುಕ್ಸ್ ಎಲ್ಲ ಸಿಕ್ತಲ್ಲ ಪರ್ಚೇಸ್ ಮಾಡಿಕೊಂಡು ಬಂದು ಸ್ವಲ್ಪ ನಾನೆಲ್ಲ ಮೈಂಡ್ಸ್ ಎಲ್ಲ ಫ್ರೀ ಆಗಿದ್ದೀನಿ. 6 ಗಂಟೆ ಆಯ್ತು, 6 ಆಯ್ತು, 7 ಆಯ್ತು, 8 ಆಯ್ತು. ಚಿನ್ನಪ್ಪನ ಇದು ಮಾರ್ನಿಂಗ್ ಈವ್ನಿಂಗ್ ನಿಮ್ಮ ಮನಸ್ಥಿತಿ ಹೇಗಿತ್ತು ಅವತ್ತು? ಯಾಕೆಂದ್ರೆ ನಿಮ್ಗೆ ಅವಾಗ ಒಂದು 22-23 ವರ್ಷ, 23 ಏನಿತ್ತು ಮನಸ್ಥಿತಿ? ನಾನು ವೀರಪ್ಪನ್ ನೋಡ್ತೇನೆ, ಜೈಲ್ ಹೋಗ್ತೇನೆ ಅಥವಾ ಈ ರೀತಿ ಏನಾದ್ರೂ ಇತ್ತ? ಅದೆಲ್ಲ ಏನಿಲ್ಲ. ನಮ್ದು ಏನಿಲ್ಲ, ವೀರಪ್ಪನ್ ನೋಡ್ಬೇಕು, ಫೋಟೋ ತೆಗಿಬೇಕು, ರಿಯಲ್ ಸ್ಟೋರಿ ಒಂದು ರೆಡಿ ಮಾಡ್ಬೇಕು. ಅದೇ ಅದು ಏನ್ ಬಂದಾலும் ನೋಡಲ್ಲ ಬಿಡಿ. ಆ ಟೈಮ್ ಜೈಲ ನಮ್ಮ ನೋಡಲ್ಲ, ಅದು ಎಷ್ಟು ದೊಡ್ಡ ಜೈಲ್, ಸೆಲ್ಯುಲರ್ ಜೈಲ್ನಲ್ಲಿ ನೋಡಲ್ಲ ಅಂತ ಒಂದು ಭಯ ಇಲ್ಲ. ಫ್ಯಾಮಿಲಿ, ಮದುವೆ, ಮಕ್ಕಳು ಇವೆಲ್ಲ ಬಂದ ಮೇಲೆ ನಮ್ಗೆ ಭಯ ಬರುತ್ತೆ. ಅಲ್ಲಿವರೆಗೆ ಬರೋದಿಲ್ಲ, ಅದುವರೆಗೆ ಬರೋದಿಲ್ಲ. ಖುಷಿ. ಅವಾಗ ನೀವು ಬ್ಯಾಚುಲರ್. ಕಾಯ್ತಾ ಇದ್ದೀನಿ 9 ಗಂಟೆ ಆಯ್ತು, ಇಲ್ಲ. ಆಮೇಲೆ ಅಣ್ಣ ಹೇಳ್ತಾರೆ, ಇವತ್ತು ಬೇಡ, ಏನೋ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಈಗ ನಮ್ಗೆ ಗೊತ್ತಾಗೋದಿಲ್ಲ. ಅವರು ಸುಮಾರು ಫೋನ್ ಟ್ರೈ ಮಾಡಿದ್ದಾರೆ. ಕೊಳತ್ತೂರಿಂದ 10 ಕಿಲೋಮೀಟ್ರ್, ಮೇಟೂರಿಂದ 10 ಕಿಲೋಮೀಟ್ರ್ ಕೊಳತ್ತೂರು. ಮೇಟೂರಿಂದ ಡೈರೆಕ್ಟಾಗಿ ಕೊಳತ್ತೂರಿಗೆ ಮಾತಾಡೋಕ್ಕಾಗಿಲ್ಲ. ಮೇಟೂರು ಎಕ್ಸ್ಚೇಂಜಿಗೆ ಫೋನ್ ಮಾಡಿ ಟ್ರಂಕ್ ಬುಕ್ ಮಾಡಿ ಅವರು ಕೊಳತ್ತೂರ್ಗೆ ಲಿಂಕ್ ಕೊಟ್ಟು ಕೊಳತ್ತೂರಿಂದ ಲೋಕಲ್ ಫೋನ್ಗೆ ಹೋಗ್ಬೇಕು. ಅದಕ್ಕೆ ಅರ್ಧ ಗಂಟೆ 1 ಗಂಟೆ ಆಗುತ್ತೆ. ಆ ಟೈಮಲ್ಲಿ ಯಾರು ಮಾಡಿದಾರೆ, ಲೈನೇ ಸಿಕ್ಕಿಲ್ಲ. ಸರಿ ಬಿಡಿ ನೋಡಲ್ಲ, ನಾಳೆ ಅವ್ರ ಮನೆಗೆ ಹೋಗ್ತೀನಿ, ಅಲ್ಲಂದ ಅವ್ರು ನನ್ನ ಮನೆಗೆ ಬರ್ತಾರೆ. ಏನೋ ಪ್ರಾಬ್ಲಮ್ ಆಯಿತು. ಮೋಸ್ಟ್ಲಿ ಕರ್ನಾಟಕ ಎಸ್ಟಿಎಫ್, ತಮಿಳ್ನಾಡು ಎಸ್ಟಿಎಫ್, ಜಾಹಲ್ಲಿ ಏನೋ ಬ್ಲಾಕ್ ಮಾಡಿರ್ಬೇಕು. ವೀರಪ್ಪನ ಅಲ್ಲಿ ಇದ್ದಾರಿಂದ ಗೊತ್ತಾಗಿ ಆಪರೇಷನ್ ಸ್ಟಾರ್ಟ್ ಆಗಿರ್ಬೇಕು. ಏನೋ ಪ್ರಾಬ್ಲಮ್. 1 ದಿವಸ ಬಿಟ್ಟು ಮಂಗಳವಾರ ಈವ್ನಿಂಗ್ ಬಂದ್ಬಿಟ್ಟು ನಾನು ಅದ್ರೊಳಗೆ ಅರೇಂಜ್ ಮಾಡಿದ್ದೀನಿ. ಓಕೆ ಇಟ್ಟು ರಿಟರ್ನ್ 10:30 ಗಂಟೆ ಮೇಲೆ ಅದು ಲಾಸ್ಟ್ ಬಸ್ ಈರೋಡು, ಅದ್ರಲ್ಲಿ ನಾನು ಈರೋಡು ವಾಪಸ್ ಹೋಗಿದ್ದೀನಿ. ನೆಕ್ಸ್ಟ್ ಡೇ ಬಿಟ್ಟು ಮಂಗಳವಾರ ಈವ್ನಿಂಗ್ 5 ಗಂಟೆಗೆ ಕೊಳತ್ತೂರು ಬಂದಾಯ್ತು. ಇದು ನಾನು ಕೊಳತ್ತೂರು ಬಂದದ್ದು ವಾಪಸ್ ಹೋಗಿದ್ದು ನಾನು 2 ದಿವಸ ಸ್ವಲ್ಪ ನಮ್ಮ ಟೆನ್ಷನ್ ಇದಿಲ್ವಾ, ಮೈಂಡ್ ನಮ್ಮ ಹತ್ರ ಇಲ್ಲ, ಫ್ರೀ ಇಲ್ಲ. ನೀವು ಮಾತಾಡಿದ್ರಿಂದ ಈ ಕಡೆ ನೋಡಿದೀನಿ, ಆ ಕಡೆ ನೋಡಿದೀನಿ, ಇದೆಲ್ಲ ನಮ್ಮ ಫ್ರೆಂಡ್ಗಳಿಗೆ ಅಲ್ಲಿದ್ದಾರಲ್ಲ ಅವ್ರಿಗೆಲ್ಲ ಗೊತ್ತಾಯ್ತು, ಅಬ್ಸರ್ವ್ ಮಾಡಿದ್ದಾರೆ. ಅದ್ರಲ್ಲಿ ರಾಜಶೇಖರ್ ಒಂದು ಹುಡುಗ, ಅವನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಆಗ್ಬೇಕಂತ ಜಾಸ್ತಿ ಭಾರಿ ಹುಚ್ಚಾಗಿದ್ದಾನೆ. ಅವ್ನು ನನ್ನ ಜೊತೆಯಲ್ಲಿ ರಿಪೋರ್ಟ್ ಕಲೆಕ್ಟ್ ಮಾಡೋಕೆ, ಬೇರೆ ಜಾಗಕ್ಕೆ ಹೋಗಿ ಪಬ್ಲಿಕ್ ಮೀಟ್ ಮಾಡೋಕ್ಕೆಲ್ಲ ನನ್ನ ಜೊತೆಲಿ ಬರ್ತಾ ಇದ್ದಾನೆ. ಆ ಹುಡುಗ ಅಂಡರ್ಸ್ಟ್ಯಾಂಡ್ ಮಾಡಿಬಿಡೋಣ, ಏನನ್ನ ಸ್ವಲ್ಪ ಕನ್ಫ್ಯೂಸ್ ಇದ್ರೆ, ಬೇಜಾರಾಗಿದ್ರಿ, ಏನಾಯ್ತು. ನಾನು ನೋಡಿದೀನಿ ಕಾಡೊಳಗೆ ವೀರಪ್ಪನ ಮೀಟ್ ಮಾಡಕ್ ಹೋಗಿ ನಮ್ಮ ಒಬ್ಬರೇ ಹೋಗಿ 1 ವಾರ 10 ದಿವಸ ನಾವು ಕಾಡೊಳಗೆ ಏನಿದ್ದ ಟೈಮಲ್ಲಿ ನಮ್ಗೆ ಎಂಟರ್ಟೈನ್ಮೆಂಟ್ಗೆ ಒಂದು ಐಡಿಯಾ ಕ್ರಿಯೇಟ್ ಮಾಡೋಕೆ, ಒಂದು ಸಪೋರ್ಟ್ಗೆ ಇನ್ನೊಂದು ಹುಡುಕಾದ ಫ್ರೆಂಡ್ ಬೇದ ಒಳ್ಳೇದು. ಯಾರಿಂದ ಇವನೇ ಇದ್ದಾನೆ, ರಾಷ್ಟ್ರೀಯ ಪೊಲ ಅಣ್ಣ ರೆಡಿ ಇದ್ದಾನೆ, ರೆಡಿ ಬಾ. ಇಬ್ರು ಸೋಮವಾರ ಮಂಗಳವಾರ ಈವ್ನಿಂಗ್ ಮೇಟೂರು ಬಂದಾಯ್ತು. 5:05ವರೆಗೆ ಕೊಳತ್ತೂರು ಮನೆಯನ್ನು ವೆಯ್ಟ್ ಮಾಡಿದ್ದಾರೆ. 5:30ಗೆ ನಾನು ಬಂದಾಯ್ತು. ಭಾನುವಾರ ಈವ್ನಿಂಗ್ ಚಿನ್ನಪ್ಪನ ಮನೆಗೆ ಪಕ್ಕ ಒಂದು ಫಾರೆಸ್ಟ್ ಆಫೀಸ್ ಇದೆ. ಫಾರೆಸ್ಟ್ ಅವರಲ್ಲಿ ಯಾರು ಸ್ಟೇ ಮಾಡೋದಿಲ್ಲ, ಡೇ ಟೈಮಲ್ಲಿ ಬರ್ತಾರೆ. ಆಫೀಸನ್ನು ನೋಡ್ಬಿಟ್ಟು ಕಾಡೊಳಗೆ ಏನು ಬರ್ತಾರೆ ಅಂತ ವಾಪಸ್ ಹೋಗ್ಬಿಡ್ತಾರೆ. ಅದು ಯೂಸ್ಲೆಸ್ ಆಫೀಸ್ ಆಗಿದೆ. ಅದರಲ್ಲಿ ನೈಟ್ ಒಂದು 6 ಗಂಟೆ ಮೇಲೆ STF ಅವರು ಒಂದು ಸ್ಟೇ ಮಾಡಿದ್ದಾರೆ. ನಮ್ಮ ಕಾಡೊಳಗೆ ಹೋಗೋದು ಬರೋದಲ್ಲಿ ಪ್ರಾಬ್ಲಮ್ ಬರುತ್ತೆ, ಅದಕ್ಕೋಸ್ಕರ ಅವ್ನು ಬಂದಿಲ್ಲ. ಇವತ್ತು ಇಲ್ಲಿ ಬರ್ತೀನಿ ತಾನೆ, ನಾನು ಬೇಡ, ನೀವು ಇಲ್ಲಿ ಬರೋದು ಅಷ್ಟು ಸಾಂಗಿಲ್ಲ, ನೀ ಭಯ. ಅವನು ಚಿನ್ನಪ್ಪನ ಸ್ವಲ್ಪ ಭಯ ಅದಿ ಜಾಸ್ತಿ, ಭಯ ಇದೆ ಅವ್ನಿಗೆ. ಅವನು ಇಲ್ಲಿ ಬರಬೇಡ, ಅವ್ನು ಇಲ್ಲಿ ಬಂದ ವಾಪಸ್ ಹೋದ್ಕೂಲೇ ಬೇಜಾರಾಗಿಬಿಡ್ತಾನೆ. ನಾನೇ ತಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಸೇರಿಸ್ಬಿಡ್ತೀನಿ, ಉತ್ತರ ಕೊಟ್ಟು ಬಂದೀನಿ.
ನಾವಿಬ್ರು ಹೋಗಲಪ್ಪ ಅಂತಾರೆ. ಇವರು ರಾಸಾಯರು ಬರ್ತಾರೆ, 3 ಜನ ಹೋಗಲ್ಲ ಅಂತ ಬುಲೆಟ್ ಮೋಟರ್ ಸೈಕಲ್ ಮಣಿಯನ್ನ ಟ್ರಾವೆಲ್ ಮಾಡಿದ್ದಾರೆ. ಕೊಳತೂರು ಮಣಿಯನ್ನ ಡ್ರೈವ್, ನಾನು ಬ್ಯಾಕ್ ಸೈಡ್, எனக்கு பின்ன ರಾಸಾಯರ್. 3 ಜನ 6 ಗಂಟೆ ಎಲ್ಲ ನಾಲ್ಕೇನ ದಂಡ ಹೋಗಿದ್ದೀವಿ. ನಾಲ್ಕೇನ ದಂಡ ಹೋದ ಮುಂಚೆ ದ ಟ್ರೈಬಲ್ ಕಮ್ಯುನಿಟಿ ಅವ್ರ ರಿಲೇಟಿವ್ ಯಾರು ಅಂದ್ರೆ ಅಲ್ಲಿ ಊರ್ ಜನ ಎಲ್ಲಾರು ಗೊತ್ತು. ನಮ್ಮ ಫೇಸ್ ಕಟ್ ಬೇರೆ, ಅವ್ರ ಫೇಸ್ ಕಟ್ ಬೇರೆ. ಅದು ರಿಲೀಜಿಯನ್ ಆಗಿ ರಾಜಸ್ಥಾನಿಯರು, ಲ್ಯಾಂಗ್ವೇಜ್ ಬೇರೆ, ನೇಟಿವಿಟಿ ಬೇರೆ, ನಮ್ಮ ನೇಟಿವಿಟಿ ಬೇರೆ. ಅವರು ನೀವು ಮೀಟ್ ಮಾಡಕ್ ಬಂದಿರಿ ರಿಲೇಟಿವ್ சொல்லி ಹೇಳೋದಿಲ್ಲ. ನಾನೇನ್ ಮಾಡಿದೀನಿ, ನಮ್ಮೂರವರು ಚೆಂಗಲ್ಪಟ್ಟು ಪಕ್ಕ ಒಂದು ಟೀಚರ್ ಅಲ್ಲಿ ಇದ್ದಾರೆ, ಸ್ಕೂಲ್ ಟೀಚರ್. ಅವ್ರ ಮನೆಯಲ್ಲಿ ಅವರ ಮೀಟ್ ಮಾಡಕ್ಕೆ ಬಂದ ಅವ್ರ ರಿಲೇಟಿವ್ சொல்லி ಬಿಟ್ಬಿಡ್ತೀನಿ. ಹೇಳ್ತೀನಿ. ನಾನು ಅಲ್ಲಿ ಊರಲ್ಲಿ ಯಾರು ಹೇಳ್ತಾರೆ, ಇವರು ಟೀಚರ್ ದೈವ ಸಿಗಾಮಣಿ ಅವ್ರ ಹೆಸರು. ದೈವ ಸಿಗಾಮಣಿ ಮನೆಗೆ ಸ್ವಂತಕಾರ ಬಂದಿದ್ದಾರೆ ಅಂತ ನಾನು ಅವ್ರ ಕಡೆ ಬಿಟ್ಬಿಟ್ಟು ಅಲ್ಲಿ ನಾನು ಹೋಗಿದ್ದಾವೆ. ಚಿನ್ನಪ್ಪನ ಗೊತ್ತವನ ಬರ್ದಾನೆ. ನಾನು ಮಾತಾಡೋ ಟೈಮಲ್ಲಿ ದೈವ ಸಿಗಾಮಣಿ ಮನೇಲಿ ಇದ್ದಾರೆ, ನೀವು 7 ಗಂಟೆ ಮೇಲೆ ಅವ್ರು ಕರ್ಕೊಂಡು ಹೋಗ್ಬಿಡಿ ಅಂತ ನಾನು ಹೇಳಿಬಿಟ್ಟು ಬಂದ್ಬಿಡ್ತೀನಿ. ಅವ್ನು ನಿಮ್ಮಂದು ಮೀಟ್ ಮಾಡಿದಾನೆ, ನೀವು ಗಾಡೊಳಗೆ ಹೋಗಿ ಬಂದ್ಬಿಡಿ ಕೊಳತೂರು ಮಣಿಯನ್ನ ಹೇಳ್ತಾರೆ. ಓಕೆ ನಂದು ಅವರು ಒಂದು ಅಂಗಡಿ ಮುನ್ನೆ ಮೋಟರ್ ಸೈಕಲ್ ನಿಲ್ಸಾರೆ. ದೈವ ಸಿಗಾಮಣಿ ಇದ್ದಾರೆ, ನಮಸ್ಕಾರ ಸರ್, ನಮಸ್ಕಾರ ಅಂತ. ಇವರು ನಿಮ್ಮ ರಿಲೇಟಿವ್ ಚೆಂಗಲ್ಪಟ್ಟಿಂದ ಬಂದಿದ್ದಾರೆ, 1-2 ದಿವಸ ಇಲ್ಲಿ ಸ್ಟೇ ಮಾಡಿದ್ದಾರೆ. ಓಕೆ ಹೋಗಿ ಸರ್ ಅಂದ್ರೆ ಮನೆಗೆ ಹೋಗಿದ್ದಾರೆ. ನಾನು ಮನೆಯಲ್ಲಿ ಹೋಗಿದ್ದೀನಿ. ಅವ್ರ ಮನೆಯನ್ನ ಅಲ್ಲಿ ಬಂದಾರಂದು ಊರ್ ಜನ ಎಲ್ಲ ಗೊತ್ತಾಯ್ತು, ಎಲ್ಲ ಬರ್ತಾರೆ. ಸುಮಾರು ಒಂದು 45 ಜನ ಬಂದ್ಬಿಟ್ಟಾರೆ. ಬಂದು ಅವರು ಎಲ್ಲ ಮಾತಾಡೋ ಟೈಮಲ್ಲಿ ಇವ್ರು ಯಾರು ಎಲ್ಲಿಂದ ಬಂದಾರೆ, ಅವರು ರಿಲೇಟಿವ್ ಯೂನಿಯನ್ ಆಫೀಸ್, ಪಂಚಾಯತ್ ಯೂನಿಯನ್ ಆಫೀಸ್ ಇಲ್ವಾ, ಅದನ್ನಲ್ಲಿ ಇವರು ಕ್ಲರ್ಕ್ ಆಗಿ ಕೆಲಸ ಮಾಡಿದ್ದಾರೆ. ಈ ಕಡೆ ಎಲ್ಲ ಹಳ್ಳಿ ಕಡೆ ಅಟ್ಮಾಸ್ಫಿಯರ್ ಯಾವ ರೀತಿಯಿಂದ ಸರ್ವೆ ಮಾಡಕ್ ಬಂತಾರೆ. ಲೋನ್ ಕಿನ್ ಕೊಡ್ಬೇಕಂದಲ್ಲ ಎಲ್ಲ ಇವರು ಅರೇಂಜ್ ಮಾಡಿ ಕೊಡ್ತಾರೆ. ಕೊಳತೂರು ನಮ್ಮ ಪಾರ್ಟಿ ಆಫೀಸ್ ಬಂದು ದೈವ ಸಿಗಾಮಣಿ ಮನೆಗೆ ಹೋಗ್ಬೇಕಿದ್ದಾರೆ. ಅಲ್ಲಿಂದ ನಮ್ಮ ಫ್ರೆಂಡ್ ಒಬ್ಬರಿಗೆ ನಮ್ಮ ಅಡ್ರೆಸ್ ಕೊಟ್ಟು ಕಳಿಸ್ತಾರೆ. ನಾನೇ ಕರ್ಕೊಂಡು ಬಂದ್ಬಿಟ್ಟು ಬಂದೀನಿ. ಅದು ಎಲ್ಲ ಜನತೆಗೆ ಹೇಳ್ತಾರೆ. ಚಿನ್ನಪ್ಪನ ಹತ್ರ ಮಾತ್ರ ರಿಪೋರ್ಟರ್ ಬಂದಿದ್ದಾರೆ 7-7:30 ಗಂಟೆ. ನೀ ಎಷ್ಟು ಗಂಟೆಗೆ ಹೋಗ್ಬೇಕು ಅಷ್ಟು ಗಂಟೆಗೆ ಇವ್ರ ಹತ್ರ ಕರ್ಕೊಂಡು ಹೋಗು, ಕಾಡೊಳಗೆ ಕರ್ಕೊಂಡು ಹೋಗ್ಬಿಡು. ಅದು ಯಾವ ರೀತಿಲಿ ಹೋಗ್ಬೇಕಂದ್ರೆ ನಿಮ್ಗೆ ಗೊತ್ತು. ಓಕೆ ಸ್ವಾಮಿಯಿಂದ ಅವನು ಹೋಗಿದ್ದಾನೆ. ಚಿನ್ನಪ್ಪನ ನಾವು ನೋಡಿಲ್ಲ. ಅವ್ರು ಆ ಕಡೆ ಹೋಗಿದ್ದಾರೆ. ಕೊಳತೂರು ಮನೆಯನ್ನ ಅವ್ರು 7 ಗಂಟೆ 6:45-7 ಗಂಟೆ ಮೇಲೆ ಅವ್ರ ಮನೆಗೆ ಹೋಗಿದ್ದಾರೆ. ತಿರ್ಗಾ ಒಂದು 7:30ಕ್ಕೆ ಅವರು ದೈವ ಸಿಗಾಮಣಿ ಬರ್ತಾರೆ, ಚಿನ್ನಪ್ಪಣ್ಣ ಬಂದಿದ್ದಾರೆ ಅಂತ. ಓಕೆ ಅಂದ್ರೆ ಚಿನ್ನಪ್ಪಣ್ಣ ಏನಿಂದ ಬಸ್ ಸ್ಟಾಪ್, ಅದು ಟೈಮ್ ಬಸ್ ಬರೋ ಟೈಮ್. ಸೊ ಅಲ್ಲೇ ಅವರು ರಿಲೇಟಿವ್ ಯಾರೋ ಬರ್ತಾರೆ, ಅವ್ರು ಕರ್ಕೊಂಡು ಹೋಗಿ ಬಂದವರು ದೊಡ್ಡ ಬ್ಯಾಸ್ಕೆಟ್, ಬ್ಯಾಂಬೂ ಬ್ಯಾಸ್ಕೆಟ್ ಇದ್ರು, ಬ್ಯಾಂಬೋ ಬ್ಯಾಸ್ಕೆಟ್ ಕೂಡ ಬುಟ್ಟಿ, ಒಂದು ಬುಟ್ಟಿ, ದೊಡ್ಡ ಬುಟ್ಟಿ ಒಂದು ತಗೊಂಡು ಬಂದು ಅಲ್ಲಿ ಹಾಕ್ಬಿಟ್ಟು, ನಿಮ್ಮ ಪ್ರಾಪರ್ಟಿಗಳು ಏದಿಂದ ಅದು ಬುಟ್ಟಿ ಒಳಗೆ ಹಾಕ್ಬಿಡಿ, ಲುಂಗಿ ಬಟ್ಟೆ ಮಾತ್ರ ಇಟ್ಕೊಂಡು ಮೀದೆಲ್ಲ ಬುಟ್ಟಿಯಲ್ಲಿ ಹಾಕ್ಬಿಡು ಅಂತ ವಾಪಸ್ ಬಸ್ಗೆ ಹೋಗ್ತಾರೆ. ಚಿನ್ನಪ್ಪಣ್ಣ ಬುಟ್ಟಿ ಹಾಕ್ಬಿಡು. ಅವ್ರು ಬಸ್ಸಲ್ಲಿ ಅವ್ರ ಊರ್ ಜನ ಎಲ್ಲ ಬಂದಾರಲ್ಲ, ಅವ್ರ ಜೊತೆಲಿ ಮಾತಾಡಿಕೊಂಡು ಡ್ರೈವರ್ ಒಂದು 1/4 ಗಂಟೆ ಬಸ್ಸಲ್ಲಿ ನಿಲ್ಸೆ, ಸ್ಟಾಪಿಂಗ್ ಅಲ್ಲಿ ಕ್ರಾಸ್ ಆಗಿಲ್ಲ, ಅಲ್ಲಿ ಎಲ್ಲ ಡ್ರೈವರ್ ಜೊತೆಲ್ಲ ಮಾತಾಡಿಕೊಂಡು ತಿರ್ಗಾ ಬಂದು ಪುಟ್ಟಿ ತಗೊಂಡು ಅವರು ಮನೆಗೆ ಹೋಗಿದ್ದಾರೆ. ಪುಟ್ಟಿಯಲ್ಲಿ ನನ್ನದು ಬ್ಯಾಗ್, ಕ್ಯಾಮರಾ, ಪ್ಯಾಂಟ್ ಶರ್ಟ್ ಎಲ್ಲ ಕಟ್ಟಿ ಹಾಕ್ಬಿಟ್ಟು ಲುಂಗಿ ಅಂಡ್ ಟೀ ಶರ್ಟ್ ಮಾತ್ರ ಇಟ್ಕೊಂಡು ಅಲ್ಲಿದ್ದೀನಿ. ಅವ್ರ ಪುಟ್ಟಿ ಎಲ್ಲ ಹೋಯ್ತು. ತಿರ್ಗಿ ಅವ್ರು 8:30ಕ್ಕೆ ಟೀಚರ್ ಹತ್ರ ಬಂದು ಯಾವುದೋ ಮಾತಾಡಿದ್ರೆ ಟೀಚರ್ನೆಲ್ಲ ಊಟ ಎಲ್ಲ ಆಯ್ತು, ಬನ್ನಿ ಹೋಗಲ್ಲ ಅಂದ. ಅವರು ಔಟ್ಸೈಡ್ ಹೋದ ಟ್ರೈಪಲ್ಲಿ ಫಾರೆಸ್ಟ್ ಒಳಗೆ ಅಪ್ಪಿ ಫಾರೆಸ್ಟ್ ನೋಡಿ ಎಜ್ಜಿಗೆ ನಾವು 3 ಜನ ವಾಕ್ ಮಾಡಿ ಹೋಗಿದ್ದೀವಿ. ಟೀಚರ್, ನಾನು, ರಾಜಶೇಖರ್ 3. ಅವರು ಒಂದು ಜಾಗಲ್ಲಿ ನಿಂತ್ಕೊಂಡು ಯಾವುದೋ ವಿಸಿಲ್ ಹಿಡಿದಾರೆ. ಅಲ್ಲಿಂದ ಚಿನ್ನಪ್ಪಣ್ಣ ಲೈಟ್ ಹಾಕಿದ್ದಾರೆ. ಲೈಟ್ ಆಗಿ ಇಲ್ಲಿ ಬಂದು ಬುಟ್ಟಿ ತಗೊಂಡು ಬಂದು ಇಲ್ಲಿ ಮಡಿಬಿಟ್ಟು, ಏನು ಪ್ರಾಬ್ಲಮ್ ಇಲ್ಲ, ನನಗೆ ಏಜ್ 55-56 ಆಯ್ತು, ಕಾಡೊಳಗೆ ಬರೋದು ಸ್ವಲ್ಪ ಸೈಟಿಂಗ್ ಪ್ರಾಬ್ಲಮ್ ಇದೆ, ನಾನು ಬರೋಕ್ಕಾಗಿಲ್ಲ, ನಾನು ಬೆಳಿಗ್ಗೆ 7 ಗಂಟೆಗೆಲ್ಲ ಅಲ್ಲಿ ರೀಚ್ ಆಗಿಬಿಡ್ತೀನಿ. ಇವತ್ತು ನಿಮ್ಮ ಕಾಡೊಳಗೆ ಕರ್ಕೊಂಡು ಹೋಗೋದು 200 ಹುಡುಕ ಬರ್ತಾನೆ. ಅವ್ನು ಹಂಟರ್, ಯಾನೆ ಎಮ್ಮೆ ಏನಿದ್ದಾலும் ಧೈರ್ಯವಾಗಿ ನಿಮ್ಗೆ ಕರ್ಕೊಂಡು ಹೋಗಿದ್ದಾನೆ, ಬೇಟೆಗಾರ, ಏನು ಪ್ರಾಬ್ಲಮ್ ಇಲ್ಲ, ಅವನು ನಿಮ್ಗೆ ಎಸ್ಕಾರ್ಡ್ ಬರ್ತಾನೆ ಅಂತ. ಅವನು ಒಂದು ಜಾಗದಿಂದ ಆ ಟೈಮ್ ಬಂದಾರೆ, 8:30 ಬಂದಾರೆ. ಬಂದ ಮೇಲೆ ಓಕೆ ನಾನು ಹೋಗಿದ್ದೀನಿ ಚಿಕ್ಕಪ್ಪ, ನಿಮ್ ಗನ್ ಕೊಡಿದ್ದಾರೆ. ನನ್ನ ಹತ್ರ ಗನ್ ಇಲ್ಲಪ್ಪ ಅಂತಾರೆ ಇವ್ರು. ಗನ್ ಇಲ್ಲ ನಾನು ಹೋಗುದಿಲ್ಲಪ್ಪ ಅಂತ. ಒಂದು 2 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಯಾನೆ ಜಾಸ್ತಿ ಇದೆ, ಗನ್ ಇಲ್ಲ ನಾನು ಹೋಗಕ್ಕಾಗಿಲ್ಲ ಅಂತಾರೆ. ತಿರ್ಗಾ ಇಬ್ರು ಡಿಸ್ಕಸ್ ಮಾಡ್ತಾರೆ, ಅಲ್ಲಿ ಗನ್ ಇರ್ಬೇಕು, ಇಲ್ಲಿ ಗನ್ ಇರ್ಬೇಕು, ಅಲ್ಲಿ ಗನ್ ಇರ್ಬೇಕು, ಎಲ್ಲಿ ಸಿಕ್ಕಿಲ್ಲ. ಲಾಸ್ಟ್ ಮೆಟ್ಟೂರ್ ಬಂದು ವಾಪಸ್ ಇಲ್ಲಿ ಬಂದು ಈಗ ಗನ್ ಇಲ್ಲ ಅಂತ ತಿರ್ಗಾ ವಾಪಸ್ ಹೋಗ್ಬೇಕಾ, ನಮ್ಗೂ ಬೇಜಾರು. ಸರಿ ಯಾವುದೋ ಒಂದು ನೋಡ್ಲ ಅಂತ ಟೈಮಲ್ಲಿ ಸುಬ್ಬ ತಿರ್ಗಾ ಬೇರೆ ಅವ್ರ ಅಣ್ಣ ತಮ್ಮ ಯಾರೋ ಮಾವ ಯಾರೋ ಒಬ್ಬರ ಹತ್ರ ಗನ್ ಇದೆ, ನಾವು ಹೋಗಿ ತಗೊಂಡ್ ಬರ್ತೀನಿ ಅಂತ ಹೋಗಿದಾರೆ. ಅವತ್ತೇ ನಾ ಯಾವ್ದೋ ಒಂದು ಗನ್ ತಗೊಂಡ್ ಬಂದ್ಬಿಡ್ತೀನಿ, ನಿಮ್ ಇಬ್ಬರೇ ಕಾಡೊಳಗೆ ತಗೊಂಡೋಗಿ ಬೆಳಿಗ್ಗೆ ವೀರಪ್ಪನ ಹತ್ರ ತೋರ್ಸೋದು ನಮ್ ಕೆಲಸ, ಬೇಜಾರು ಮಾಡಿಕೋಬೇಡ, ವೆಯ್ಟ್ ನಾ ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಹೋದ ಟೈಮಲ್ಲಿ ಮುಂದ್ಗಡೆ ಅಲ್ಲಿ ದೂರ ಹೋಗಿದ, ಅಲ್ಲಿ ಇಬ್ರು ಯಾರೋ ಮಾತಾಡೋದು ಸೌಂಡ್ ಬರುತ್ತೆ. ಯಾರೋ ಮಾತಾಡಿದಾರೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ. ತಿರ್ಗಾ ಮಾತಾಡಿಕೊಂಡೇ ಬರ್ತಾರೆ. ಬಂದ 200 ಹುಡುಕ, ದೊಡ್ಡವರು ಸುಬ್ಬ, 200 ಹುಡುಕ ಅವನು ಸುಬ್ಬ, ಅಣ್ಣ ತಮ್ಮ. ಅವನು ಗೊತ್ತಾಯ್ತು ಟೀಚರ್ ಮನೆಯಲ್ಲಿ ಯಾರೋ ಇಬ್ರು ಹೊಸ ಪರ್ಸನ್ಸ್ ಬಂದಿದ್ದಾರೆ, ಚಿಕ್ಕಪ್ಪ ಬ್ಯಾಸ್ಕೆಟ್ ಇಲ್ಲಿ ತಗೊಂಡು ಹೋಗ್ತಾರೆ. ಇವನು ಈ ಟೈಮಲ್ಲಿ ಇಲ್ಲಿ ಓಡಾಡ್ದಾನೆ, ಈಗ ಗನ್ ಬೇಕಿಂದ ಇಲ್ಲಿ ಹೋಗ್ತಾನೆ.
ಏನೋ ಒಂದು Matter ಇದೆ ಅಂತ ಅವನು ಇಲ್ಲಿ ಬಂದ್ಬಿಡ್ತಾನೆ. ಬಂದ್ಬಿಟ್ರೆ ನಮ್ ನೋಡಿ ನಗ್ತಾರೆ ನಗ್ತಾರೆ ನಗ್ತಾರೆ. ಗೊತ್ತಾಗುತ್ತೆ ಅವರಿಗೆ. ಅವ್ರಿಗೆ ಚಿನ್ನಪ್ಪನು ಚಿಕ್ಕಪ್ಪ ಅವರು ಒಂದು 2 ದಿವಸ 3 ದಿವಸ ಹೇಳಿದ್ದಾರೆ, ವೀರಪ್ಪನ ಒಂದು ರಿಪೋರ್ಟರ್ ಬೇರೆಂದು ಕೇಳಿದ್ದಾರೆ ಅಂತ. ಇವ್ರಿಗೆ ಅದೆಲ್ಲ ಗೊತ್ತಾಯ್ತು. ಬಂದ ಮೇಲೆ ಸರ್ ನೀವು ರಿಪೋರ್ಟ್ರಾ ಅಂದ. ಈ ಕಡೆ ನೋಡ್ಬಿಟ್ಟು ಆಮ ಅಂದ. ನಾನು ಬರ್ತೀನಿ ಹೋಗಳನ್ನ. ನಮ್ಗೆ ಇನ್ನೊಂದು ಸಪೋರ್ಟ್ ಗನ್ಮ್ಯಾನ್ ಒಬ್ಬ, ಇನ್ನೊಂದು ಅಡಿಷನಲ್ ಸಪೋರ್ಟ್ ರಾಜಶೇಖರ್. 4 ಜನ ಇಲ್ವಾ ಅದ್ರೊಳಗೆ ಇಂಡಿವಿಜುವಲ್ ಹೋಗೋದಕ್ಕೆ ಒಂದು 4 ಜನ ಹೋದ್ರು ಸ್ವಲ್ಪ ಧೈರ್ಯ ಜಾಸ್ತಿ ಜನ. ನಮಸ್ಕಾರ ಹಾಕಿ ವಾಪಸ್ ನೀವು ಹೋಗಿ ನಾನು ಬೆಳಿಗ್ಗೆ ಬಂದ್ಬಿಡ್ತೀನಿ. ಚಿನ್ನಪ್ಪನ ಈ ಕಡೆ ಹೋಗಿದ್ದಾರೆ. 4 ಜನ ಕಾಡೊಳಗೆ ಗನ್ ತಗೊಂಡು ಬಂದಾರೆ. ಅಲ್ಲೆಲ್ಲ ಫೈರ್ ಆಗದೆ ಅಂದೆಲ್ಲ ಚೆಕ್ ಮಾಡಿಕೊಂಡು ಆಗವೇ ನಮ್ಗೆ ಆಣೆಯಿಂದ ಏನು ಗೊತ್ತಾಯ್ತು ಫಸ್ಟ್ ಟೈಮ್. ನಮ್ಮ ಊರಲ್ಲಿ 25 ಪೈಸೆ ಕೊಟ್ಟ ಆಶೀರ್ವಾದ ಮಾಡಿದ್ರು, ಬಾಳೆಹಣ್ಣು ಕೊಟ್ಟ ತಿಂದ್ಬಿಟ್ಟು ಹೋದ. ಅದೇ ನಮ್ಗೆ ಆನೆ. ಕಾಡಾನೆ ಇದ್ರೆ ಗೊತ್ತಿಲ್ಲ. ಕಾಡಾನೆ ಏನಯ್ಯ ಪ್ರಾಬ್ಲಮ್ ಮಾಡಿದೆ, ಅದು ನಮಸ್ಕಾರ ಮಾಡಿದೆ. ನೀ ಏನ್ ಯಾನೆಗೆ ಭಯ ಅಂದೆ. ಅದು ಗೋಯಿಲ್ ಆನೆ, ಅದು ಇದು ಕಾಡಾನೆ. ಏನಾಗಲಿಲ್ಲ, ಒಂದೇ ಪ್ರೆಸ್ ಮಾಡಿದ್ರೆ ನಮ್ಮೆಲ್ಲ ಫಿನಿಶ್. ಬಾಡಿಯೇ ಸಿಕ್ಕದಿಲ್ಲ ಆತರ. ಇನ್ನೊಂದು ಕೈ ಕಾಲೆಲ್ಲ ಸಿಕ್ಕಿತಿಂದ ತುದಿ ಕೈಲಿ ಹಾಕಿ ಬಿಸಾಕಿದಿಂದ 25-30 ಅಡಿ ಜಾಸ್ತಿ ಹೋಗಿ ಬಿಡ್ಬೇಕು. ಇಲ್ಲಿ ಕಾಡೊಳಗೆ ಜನ ಜಾಸ್ತಿ ಸಾಯಿಸಿದ್ದು ಯಾನೆ ಮುಖಾಂತರವೇ. ಅದು ಆ ಪ್ರಾಬ್ಲಮ್ ಇತ್ತಲ್ಲ ಅಷ್ಟು 20 years 30 years 40 years ನೀವು ಯಾವ ಪೀರಿಯಡ್ ನೋಡಿದಲ್ಲ ಕಾಡೊಳಗೆ ಹ್ಯೂಮನ್ ಪ್ರಾಬ್ಲಮ್ ಯಾನೆ ಮಾತ್ರ, ಬೇರೆ ಏನಿಲ್ಲ. ಎಲಿಫೆಂಟ್ ಹ್ಯೂಮನ್ ಇದಕ್ಕೆ ಮಾತ್ರಮೇ ಪ್ರಾಬ್ಲಮ್. ಅದು ನಮ್ಗೆ ಕೇರ್ಫುಲ್ ಹೋಗಿ ಯಾನೆ ಒಂದು 25-30 ಯಾನೆ ಜಾಸ್ತಿ ಇಲ್ಲದ ನಮ್ಗೆ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಯಾವ್ದಾದ್ರು ಮಗು ಇದರಿಂದ ಮಗು ಸೇಫ್ ಮಾಡ್ಬೇಕಂದು ಒಂದು 100 feet ವರೆಗೆ ನಮ್ಗೆ ಭಯ ತೋರಿಸುದು, ಬಟ್ ಡಿಸ್ಟರ್ಬ್ ಮಾಡೋದಿಲ್ಲ. ಇದು ಇಂಡಿವಿಜುವಲ್ ಆಗಿ ಅದು ಮೋಳ ಯಾನೆ ಅಂತಾರೆ. ಅಂತಾರೆ ಮೇಲು ಮತ್ತೆ ಮಕ್ಕಣ. ಇದುதான் ನಮ್ಗೆ ಡೇಂಜರ್. ಅದಕ್ಕೆ ನಮ್ಗೆ ಗನ್ ಬೇಕಾಯ್ತು. ಸರಿ ಗನ್ ನಿಮ್ಮ ಹತ್ರ ಇದೆ, ನೀ ಅದು ಫೈರ್ ಮಾಡಿದ್ರು ನಾವೇನಿಯ ಮಾಡಿದ್ರೆ ನಾವು ಎಲ್ಲಿ ಹೊಡೆದಂದೆ ಇಲ್ಲ. ಒಂದು ಸೇಫ್ಟಿ, ಇದು ನಾನು ಫೈರ್ ಮಾಡೋಕ್ಕಿಲ್ಲ. ನಮ್ಮ ಗನ್ ಇಲ್ವಾ ನಾಟಿ ತುಪಾಕಿ, ಇದರಲ್ಲಿ ಕರಿ ಮರುಂದಾರೆ. ಅದು ಮದ್ದಿಂದ ಗನ್ ಪೌಡರ್ ಆಗಿದ್ವಿ. ಇದು ಸ್ಮೆಲ್ ಬರುತ್ತೆ. ಅದು ಮ್ಯಾಚ್ ಬಾಕ್ಸ್ ಪಟಾಸ್ ಕ್ರ್ಯಾಕರ್ಸ್ ಅಲ್ಲಿ ಇಲ್ವಾ, ಈ ತರ ಸ್ಮೆಲ್ ಬಂದಾವೆ. ಕಾಡೊಳಗೆ ಯಾವ ಅನಿಮಲ್ಸ್ ನಮ್ಗೆ ಹತ್ರ ಬರೋದಿಲ್ಲ, ಅದೆಲ್ಲ ಎಸ್ಕೇಪ್ ಆಗಿ ಹೋಗುತ್ತೆ. ನಾನು ಫೈರ್ ಮಾಡೋದಕ್ಕೆ ಅದು ಸಾಯಿಸ್ಬಿಟ್ಟು ನಾವು ಎಸ್ಕೇಪ್ ಆಗೋದಿಲ್ಲ. ಇಲ್ಲ, ಇದು ಸೇಫ್ಟಿ. ಇನ್ನೊಂದು ಅದಕ್ಕೆ ಸ್ಮೆಲ್ ಸಿಕ್ಕಿಂದ ಅದು ಕಾಡೊಳಗೆ ಬರುದಿಲ್ಲ. ಅದಕ್ಕೆ ಅಪ್ಪ ನಮ್ಗೆ ಪ್ರಾಬ್ಲಮ್ ಇಲ್ಲ, ಅವ್ರು ನಿಮ್ಮ ಮುಂದ್ಗಡೆ ಹೋಗಿದ್ದು ಅವ್ರ ಮುಂದ್ಗಡೆ ಕತ್ಲು ಪೂರ್ತಿ. ನಾವು ಏನಿದೆ ಆ ಟೈಮ್ನಲ್ಲಿ ನಮ್ಮ ಊರ್ ಕಡೆ ಸಿಟಿ ಕಡೆ ಹೋಗಿ ಬರೋ ಟೈಮಲ್ಲಿ ಪೂರ್ತಿ ನಮ್ಗೆ ಸೌಂಡೇ. ಯಾವ ಕಡೆ ಇರ್ದಾಳು ಜನ ಮಾತಾಡೋದು ಕೇಳಿದೆ, ರೇಡಿಯೋ ಮಾತಾಡೋದು ಕೇಳಿದೆ, ಟಿವಿ ಸೌಂಡ್ ಕೇಳಿದೆ, ಬಸ್ ಸೌಂಡ್ ಕೇಳಿದೆ, ಕಾರ್ ಸೌಂಡ್ ಕೇಳಿದೆ. ಬಟ್ ಅಲ್ಲಿ ಏನಿಲ್ಲ, ಸೈಲೆನ್ಸ್. ಅದೇನು ನಮ್ಗೆ ಭಯ ಆಗುತ್ತೆ. ಎಲ್ಲಿಯೋ ಒಂದು 15 ಕಿಲೋಮೀಟರ್ 20 ಕಿಲೋಮೀಟರ್ ಆ ಕಡೆ ಬೋಧಮಳೆಯಲ್ಲಿ ಒಂದು ಜಿಂಕೆ ಸೌಂಡ್ ಬಿಡುತ್ತೆ. ಅದು ನಮ್ಗೆ ಕೇಳ್ತೆ, ಸುಬ್ಬಣ್ಣ ಅದು ಏನಂದ, ಅದು ಜಿಂಕೆ ಅನ್ನ. ಇನ್ನೊಂದು ಕಡೆ ನವಿಲು, ಅದು ಸೌಂಡ್ ಬರುತ್ತೆ ನೈಟ್ ಟೈಮಲ್ಲಿ, ಅದು ಬರುತ್ತೆ. ಇಲ್ಲ ಯಾಣೆ ಒಂದು ಸೌಂಡ್ ಬರುತ್ತೆ. ಇದೆಲ್ಲ ಏನ್ ಸೌಂಡ್, ಇದು ಯಾವ್ದು ರೀತಿಯಲ್ಲಿ ಸೌಂಡ್ ಬಿಡಿದೆ, ಇದೆಲ್ಲ ಇವನ ಹತ್ರ ವಿಚಾರ ಮಾಡಿಕೊಂಡೆ ಹೋದಾವಿ. ನಮ್ಮ ಸ್ಟೆಪ್ಸ್ ಅಲ್ಲಿ ಹೋಗುದಿಲ್ವಾ, ಸ್ಲೀಪರ್ ಚಪ್ಪಲೆ ಅದೇ ಸೇಫ್. ಏನಂದ್ರೆ ನಮ್ಮ ಡಿಫ್ರೆಂಟ್ ಸೇಫ್. ಅದು ಕೊಳತೂರು ಮನೆ ಹೇಳಿದ್ದಾರೆ, ನೀವು ಅಲ್ಲಿ ಹೋದ ಟೈಮಲ್ಲಿ ರೆಗ್ಯುಲರ್ ಆಗಿ ಈ ಕಡೆ ಜನ ಏನು ಚಪ್ಪಲ್ ಯೂಸ್ ಮಾಡಿದಾರೋ ಅದೇ ಚಪ್ಪಲ್ಲಿ ಬರೋದು ಒಳ್ಳೇದು. ಇದು ಡಿಫ್ರೆಂಟ್ ಆಗಿದ್ದರಿಂದ ಅದು ಯಾರನ್ನು ಡೌಟ್ ಬರುತ್ತೆ. ಅದೆಲ್ಲ ಕೇರ್ಫುಲ್ ಆಗಿರ್ಬೇಕಂತ ಹೇಳಿದ್ದಾರೆ. ನಾನು ಲೋಕಲ್ ಅವ್ರು ಏನು ಮಾಡಿದಾರೆ ಆ ಥರ ಚಪ್ಪಲ್, ಆ ಚಪ್ಪಲ್ಲಿ ಕಾಳು ಹಾಕಿದ ಸ್ವಲ್ಪ ಸ್ಲಿಪ್ ಆಗುತ್ತಲ್ವ, ಅದು ಸೌಂಡ್ ಮಾತ್ರ ಬರುತ್ತೆ, ಬೇರೆ ಏನು ಸೌಂಡ್ ಇಲ್ಲ. ಸೈಲೆಂಟ್ ಆಗಿ ಮಾತಾಡಿದ್ದೀನಿ. ಅವ್ನು ಹೇಳ್ದಾನೆ ನಮ್ಮ ಊರ ಬಿಟ್ಟು ಒಂದು 5-6 ಕಿಲೋಮೀಟರ್ ಬಂದಾಯ್ತು, ಈಗ ನೀ ಮಾತಾಡಲ್ಲ, ಏನು ಪ್ರಾಬ್ಲಮ್ ಅನ್ನೋದು. ಅವರು 6-7 ಕಿಲೋಮೀಟರ್ ಹೋದ್ಮೇಲೆ ಅವ್ನಿಗೆ ಸ್ವಲ್ಪ ಜಾಗ ಕನ್ಫ್ಯೂಸ್ ಆಯಿತು. ಇವತ್ತು ಇಲ್ಲಿ ಇರಬೇಕಾ ಈ ಕಡೆ ಇರಬೇಕಾ ಗೊತ್ತಿಲ್ವೇ. ನಾವು 3 ದಿವಸ ನೋಡೋ ಟೈಮಲ್ಲಿ ಇಲ್ಲಿದ್ದಾರೆ. ಚಿಕ್ಕಪ್ಪ ಹತ್ರ ಚಿನ್ನಪ್ಪನ ಹತ್ರ ಯಾವ ಜಾಗಕ್ಕೆ ಹೋಗ್ಬೇಕಂತ ಕೇಳಿದೀನಿ. ಹತ್ರ ದಾರಿ ಎದಲ್ಲಿ ಹೋಗ್ಬೇಕಂತ ಕೇಳಿಲ್ಲ. ಕೇಳಿಲ್ಲ. ವೀರಪ್ಪನ ಗ್ಯಾಂಗ್ ಅವರು ಈ ಜಾಗಕ್ಕೆ ಬನ್ನಿ ಅಂತ ಹೇಳಿದ. ಅದರಿಂದ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಮುಂದ್ಗಡೆ ನಮ್ಮ ಬ್ಲಾಕ್ ಮಾಡ್ತಾರೆ. ಅದೇ ದಾರಿಲಿ ಹೋಗಿದ್ರೆ ನಮ್ಗೆ ಪ್ರಾಬ್ಲಮ್ ಇಲ್ಲ. ಬೇರೆ ದಾರಿಲಿ ಹೋಗಿ ಅವ್ರು ಏನು ಕನ್ಫ್ಯೂಸ್ ಅಲ್ಲಿ ಫೈರ್ ಮಾಡಿಬಿಟ್ಟ ಪ್ರಾಬ್ಲಮ್. ಎಷ್ಟು ಗಂಟೆ ಆಗಿತ್ತು ಸರ್ ಟೈಮ್ ಅವಾಗ? 11 ಗಂಟೆಗೆ. 11 ಗಂಟೆ ಅಷ್ಟು ಬೇಗನೆ ಹೋಗ್ಬಿಟ್ಟಿರ? 1 hour 3 to 4 ಕಿಲೋಮೀಟರ್. ನಮ್ಗೆ ಮೋಸ್ಟ್ಲಿ 3 ಕಿಲೋಮೀಟರ್ ಬೇಕು. 9-9:30 ಬಿಟ್ಟಾಯ್ತು. 10:30 11:30 ಅಂದ ಟೈಮ್ಗೆ ಆ ಕಡೆ ಒಂದು 6 ಕಿಲೋಮೀಟರ್ ಇನ್ಸೈಡ್ ಫಾರೆಸ್ಟ್ ಹೋಗಿ ಆಯ್ತು. ತಿರ್ಗಾ ಏನು ಪ್ರಾಬ್ಲಮ್ ಇಲ್ಲ. ನಾನು ಒಂದು ಐಡಿಯಾ ಮಾಡಿದ್ದೀನಿ, ನೀವು ಲಾಸ್ಟ್ ಟೈಮ್ ಯಾವ ಕಡೆ ನೋಡಿದಿರಾ ಅಲ್ಲಿ ಹೋಗ್ಲವ, ಇಲ್ಲ ಈ ಕಡೆ ಹೋಗ್ಲವ, ಇದಕ್ಕೆ 2
ಎದೇ ಜಾಗ ಹೋಗಿ ಜಾಯಿಂಟ್ ಆಗುದಾ ಇಲ್ಲ ಸೆಪರೇಟ್ ಆಗುದಾ ಅಂತೆಲ್ಲ ಕೇಳಿದ್ದೀನಿ. ಕಾರ್ಡ್ ನಮ್ಗೆ ಏನು ಗೊತ್ತಿಲ್ವಲ್ಲ. ಆಮೇಲೆ ಅವನು ಹೇಳಿದಾನೆ ಇಲ್ಲ ಲಾಸ್ಟ್ 3 days ಮುಂಚೆ ಈ ಕಡೆ ಇವತ್ತು ಇಲ್ಲಿಯೇ ಇರಬೇಕು, ಇದೇ ದಾರಿಲಿ ಹೋಗಲ್ಲ, ಇನ್ನೊಂದು ದಾರಿಲಿ ಹೋಗ್ತಾರೆ. ಆ ದಾರಿಲಿ ಹೋಗಿದ್ಮೇಲೆ ಚಿನ್ನಪ್ಪನ ಅಲ್ಲಿಂದ ತಿರ್ಗಾ ಒಂದು ಅರ್ಧ ಗಂಟೆ ಹೋದ್ಮೇಲೆ ಚಿನ್ನಪ್ಪನ ನಮ್ಮ ಚಿಕ್ಕಪ್ಪ ಹೇಳಿದಾರಲ್ವ ಅದು ಇದೇ ಜಾಗ, ಇದೇ ಜಾಗ ಇಲ್ಲಿ ನಮ್ಮ ಕುತ್ಕೊಂಡಿರ್ಬೇಕಂತ ಹೇಳಿದ್ದಾರೆ. ಕುತ್ಕೊಳ್ಳಿ ಸರ್ ಅಂದರು.